ಸೊ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ವಿಡ್ತ್ ಬೇಕೋ ಇವಾಗ ನಾನು ಪೇಪರ್ ಇಟ್ಕೊಂಡು ನನಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ವಿಡ್ತ್ ಬೇಕು ನನಗೆ, ಇಲ್ಲಿ 1 ಇಂಚ್ ಇದ್ದರೆ ಸಾಕು. ಸೊ ಇಷ್ಟು ಇಟ್ಕೊಂಡು ಕಟ್ ಮಾಡಿಕೊಂಡು ಆ ಕಡೆ ಓಪನ್ ಬಿಟ್ಟಿದ್ದೀನಿ, ಸೊ ದಟ್ ನಾನು ಅದನ್ನು ಸ್ಲೀವ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ಆನ್ ಫೋಲ್ಡ್ ನೋಡಿ, ಬ್ಯಾಕು ಫ್ರಂಟು ಎರಡು ಒಂದೇ ಸಲನೇ ಕಟ್ ಮಾಡ್ತಿದ್ದೀವಿ. ಸೊ ಫಸ್ಟು ಇದನ್ನು ಇಟ್ಕೊಂಡು ಬಿಡೋಣ. ಎಕ್ಸಾಕ್ಟಾಗಿ ಇಟ್ಕೊಳ್ಳೋಣ. ಇದು ಆ್ಯಕ್ಚುಲಿ ಲೈನಿಂಗು ಮೇನ್ಗೂ ಇವಾಗ ನಂದು 40 ಇಂಚಸ್ ಲೆಂತ್ ಇದ್ದರೆ ನಾನು ಲೈನಿಂಗು ಮೇನ್ಗೂ 2 ಇಂಚ್ ಕಮ್ಮಿ ಬರಬೇಕು. ಯೂಶ್ವಲಿ 2 ಇಂಚ್ ಕಮ್ಮಿ ಬರಬೇಕು. ಸೊ ನಾನಿದು 40 ಇಂಚ್ ತೊಗೊಂಡಿದ್ದೀನಿ. ಸೊ 2 ಇಂಚ್ ಕಮ್ಮಿ ತೊಗೊಳ್ಬೇಕು. ತುಂಬ ಡಿಫ್ರೆನ್ಸು ಇರಬಾರ್ದು. ಲೈನಿಂಗು ಮೇನ್ಗೂ ಒಂದು 2 ಇಂಚ್ ಡಿಫ್ರೆನ್ಸ್ ಇದ್ದರೆ ಸಾಕು. ತುಂಬ ಜಾಸ್ತಿ ಡಿಫ್ರೆನ್ಸ್ ಇದ್ದರೆ ನಿಮಗೆ ಸೀ ಥ್ರೂ ಫ್ಯಾಬ್ರಿಕ್ ಇದ್ದರೆ ನಿಮಗೆ ಅದು ಕಾಣ್ಬಿಡತ್ತೆ. ಸೊ ಯಾವಾಗಲೂ ಒಂದು 2 ಇಂಚ್ ಡಿಫ್ರೆನ್ಸ್ ಇಟ್ಕೊಳ್ಳಿ. ನೋಡಿ, ಎರಡು ನಾನು ಒಂದೇ ಸಲ ಪಿನ್ ಮಾಡ್ಕೊಂಡು ಬಿಡ್ತೀನಿ. ಬ್ಯಾಕು ಫ್ರಂಟು ಎರಡು ಒಂದೇ ಸಲ ಪಿನ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ನಿಮಗೆ ಇವಾಗ ಬಟ್ಟೆ ಪೇಪರ್ ಕಟ್ ಮಾಡುವಾಗ ಮಾಡಿದ್ವಲ್ಲ ಅದೇ ಥರ ಮಾಡಬೇಕು. ಫಸ್ಟು ಔಟ್ಲೈನ್ ಹಾಕ್ಬಿಡೋಣ. ಔಟ್ಲೈನ್ ಹಾಕ್ಬಿಟ್ಟು ಆಮೇಲೆ ನಮಗೆ ಎಷ್ಟು ಬೇಕು ಅಂತ ಮಾಡೋಣ. ಪಿನ್ ಮಾಡ್ಕೊಳ್ಳಿ. ಸೊ ಇವಾಗ ಎಷ್ಟೆಷ್ಟು ಅಲವೆನ್ಸ್ ಬಿಡಬೇಕಂತ ಹೇಳ್ತೀನಿ. ಸೊ ಈ ಪೋರ್ಷನ್ಗೆ 1/2 ಇಂಚ್ ಅಲವೆನ್ಸ್ ಬಿಡಿ. ಶೋಲ್ಡರ್ಗೆ 1/2 ಇಂಚು, ಆರ್ಮ್ ರೌಂಡ್ಗೆ 1/2 ಇಂಚು, ಫ್ರಂಟ್ ನೆಕ್ಗೆ 1/2 ಇಂಚು, ಆ್ಯಂಡ್ ದೆನ್ ಸೈಡ್ಗೆ 1 ಇಂಚು. 1 ಇಂಚು 1.5 ಇಂಚ್ ಎಷ್ಟು ಬೇಕಾದರೂ ತೊಗೊಳ್ಬೋದು. ಸೊ 1/4 ಇಂಚ್ ತೊಗೊಳ್ತೀನಿ ನಾನು. ಸೊ ಸ್ಲಿಟ್ ಹತ್ರ ಮಾತ್ರ 1 ಇಂಚು, ಇದು ಮಾತ್ರ ಕಂಪಲ್ಸರಿ 1 ಇಂಚೇ ತೊಗೊಳ್ಬೇಕು, ಎಕ್ಸ್ಟ್ರಾ ತೊಗೊಳ್ಬಾರ್ದು. ಸ್ಲಿಟ್ ಹತ್ರ ಮಾತ್ರ ಕರೆಕ್ಟಾಗಿ 1 ಇಂಚೇ ತೊಗೊಳ್ಬೇಕು. ಸೊ ಇದು ಸ್ಲಿಟ್ಟು, ನಾಚ್ ಮಾರ್ಕ್ ಹಾಕ್ಕೊಂಡ್ಬಿಡಿ. ಆಮೇಲೆ ಕೆಳಗಡೆವರೆಗೂ 1 ಇಂಚು. ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಶೋಲ್ಡರ್ ಹತ್ರ 1/2 ಇಂಚು, ನೆಕ್ ಹತ್ರ 1/2 ಇಂಚು, ಆರ್ಮ್ ರೌಂಡ್ ಹತ್ರ 1/2 ಇಂಚು, ಸೈಡಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಇಂಚು 1.5 ಇಂಚ್ ಎಷ್ಟು ಬೇಕಾದರೂ ಬಿಡ್ಬೋದು. ಬಟ್ ಸ್ಲಿಟ್ ಹತ್ರ 1 ಇಂಚ್ಗೆ ಕೊಡಬೇಕು. ಸ್ಲಿಟ್ ಬಂದುಬಿಟ್ಟು ಯಾವಾಗಲೂ 1 ಇಂಚೇ ಇರಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಕಟ್ ಮಾಡ್ತಿದ್ದೀನಿ. ಸೊ ನೋಡಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪಿನ್ಸ್ ತೆಗೆದುಬಿಡ್ತೀನಿ. ಪಿನ್ಸ್ ತೆಗೆದುಬಿಟ್ಟು ಇಲ್ಲಿ ನಾಚ್ ಹಾಕ್ಕೊಳ್ತೀನಿ. ನಾಚ್ ಹಾಕ್ಕೊಂಡು
ಇದನ್ನು ಈವನ್ ಆಗಿ ಕಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಲೈನಿಂಗ್ ಕಟ್ ಆಯಿತು. ಲೈನಿಂಗಲ್ಲಿ ಇವಾಗ ನಾವು ಶೇಪ್ಸ್ ಕೊಡಬೇಕು. ಫ್ರಂಟಲ್ಲಿ ಏನು ಶೇಪ್ ಕೊಡಬೇಕು? ಇದು ಫ್ರಂಟ್ ಪೀಸು. ಸೊ ನಾವು ಸೇಮ್ ಫ್ರಂಟ್ ತಗೊಂಡು ಇಲ್ಲಿ ನೋಡಿ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಶೇಪ್. ಫಸ್ಟು ಇಲ್ಲಿಂದ ನಾನು ಆರ್ಮ್ ರೌಂಡ್ ಮಾತ್ರ ಶೇಪ್ ಕೊಡಬೇಕು. ಓಕೆನಾ? ಇದು ಫ್ರಂಟ್ಗೆ. ಬ್ಯಾಕ್ಗೆ ಇಲ್ಲಿಂದ ನೆಕ್ ಮಾತ್ರ ಶೇಪ್ ಕೊಡಬೇಕು, ಯಾಕಂದರೆ ಇದು ಸರಿ ಇದೆ. ಸೊ ನೆಕ್ ಮಾತ್ರ ಶೇಪ್ ಕೊಡ್ತಿದ್ದೀನಿ. ಬ್ಯಾಕ್ ಕಟ್ ಮಾಡ್ತಿದ್ದೀನಿ. ಆಮೇಲೆ ಫ್ರಂಟಲ್ಲಿ ಆರ್ಮ್ ರೌಂಡ್ ಮಾತ್ರ ಕಟ್ ಮಾಡ್ತಿದ್ದೀನಿ. ಇವಾಗ ಸ್ಲೀವ್ ಪೋರ್ಷನ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಪೋರ್ಷನ್ಗೆ ಫಸ್ಟು ನೀವು ಮೆಜರ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ನೀವು ಮೆಜರ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಮೆಜರ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ 2 ಈವನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಈವನ್ ಆಗಿದೆ. ಸೊ 1/2 ಇಂಚ್ ಇಲ್ಲಿ ಹೋಗುತ್ತೆ. 1/2 ಇಂಚ್ ಬಿಟ್ಬಿಟ್ಟು ನಾನು ಮೆಜರ್ ಮಾಡಬೇಕು. ಸೊ ನಾನು ಒಂದು ಪೋರ್ಷನ್ ಮಾತ್ರ ತಗೊಳ್ತೀನಿ. ಸೊ 1/2 ಇಂಚ್ ಬಿಟ್ಬಿಟ್ಟು ಮೆಜರ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಿ ಸ್ಟಿಚ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ಸೊ ಆಲ್ಮೋಸ್ಟ್ 9.5 ಇದೆ. ಸೊ 9.5 ಬಂದುಬಿಟ್ಟು 19 ಇದೆ. ಸೊ ಓವರಾಲ್ 19 ಇದೆ. ಇವಾಗ ಸ್ಲೀವ್ಸ್ನ ಮೆಜರ್ ಮಾಡ್ಕೊಂಡು ಬಿಡೋಣ. ಸೊ ಇಷ್ಟಿದೆ. ಸೊ ಇಲ್ಲಿಂದ ನಾನು ಮೆಜರ್ ಮಾಡ್ತೀನಿ ಸ್ಲೀವ್ಸ್ ಎಷ್ಟಿದೆ ಅಂತ. ಸಿಕ್ಸ್ಟೀನ್ ಇದೆ. ಆಲ್ಮೋಸ್ಟ್ ನಿಮಗೆ 16 ಇದೆ ಸ್ಲೀವ್ಸು. ಸೊ ಇದು ಬಂದುಬಿಟ್ಟು 9.5 ಇತ್ತು, 18 ಇತ್ತು ಅಲ್ವಾ? 18 ಇತ್ತು. ಬಟ್ ಇದು ಬಂದುಬಿಟ್ಟು ನಾವು 1.25 1.5 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ. ಬಟ್ ಇದರಲ್ಲಿ ಬಿಟ್ಟಿಲ್ಲ. ಸೊ ಇವಾಗ ಎಷ್ಟು ಬಂದಿದೆ ಅಂತ ನೋಡಿ. ಎಷ್ಟು ಬಂದಿದೆ ಅಂತ ನೋಡಿಬಿಟ್ಟು ಅದರಷ್ಟು ಅಲವೆನ್ಸ್ ಬಿಡಬೇಕು. ಇವಾಗ ನಂದು 19 ಇದೆ, ಬಾಡಿ 19 ಇದೆ, ಸ್ಲೀವ್ಸು 16 ಇದೆ, ಅಲವೆನ್ಸ್ ಇಲ್ಲದೆ. ಸೊ ಇವಾಗ ಇದಕ್ಕೆ ಅಲವೆನ್ಸ್ ಕೊಡಬೇಕಂದ್ರೆ ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚ್ ಅದನ್ನು ಕೊಡಬೇಕು. ಸೊ ಇದು ಈವನ್ ಆಗಿ ಇರಬೇಕು, ಆವಾಗ ನಿಮ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗತ್ತೆ. ಸೊ 1.5 ಇಂಚ್ ಈ ಕಡೆ, 1.5 ಇಂಚ್ ಈ ಕಡೆ ಬಿಟ್ಕೊಂಡು ನಾವು ಕಟ್ ಮಾಡಬೇಕು. ಸೊ ಇದ್ರದ್ದು ಲೈನಿಂಗ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ 2 ಲೇಯರ್ಸ್ ಇದೆ. ನಾನು ತಗೊಂಡಿರೋದು 2 ಲೇಯರ್ಸ್ ಇದೆ. ಯಾಕಂದರೆ ಇದು 2 ಪೀಸ್ ಕಟ್ ಮಾಡಬೇಕು, ಇದು 2 ಪೀಸ್ ಕಟ್ ಮಾಡಬೇಕು. ಸೊ ಅದಕ್ಕೆ ನಾನು 2 ಲೇಯರ್ ತಗೊಂಡಿದ್ದೀನಿ. ಸೊ ಇದು ಸ್ಟ್ರೈಟಾಗಿರಲಿ, ಯಾಕಂದರೆ ನಿಮಗೆ ನೆಕ್ ಶೇಪ್ ಇಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಕೆಳಗಡೆ ನೋಡಿ, ಕೆಳಗಡೆ ಶೇಪಾಗಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಇದು ಸೆಂಟರ್ ಪಾಯಿಂಟು.
ಹಾಫ್ ಇಂಚ್ ಅಲವೆನ್ಸು, ಆರ್ಮ್ ರೌಂಡ್ ಹತ್ರನೂ ಹಾಫ್ ಇಂಚ್ ಅಲವೆನ್ಸ್ ಕೊಟ್ಟಿದ್ದೀವಿ. ಸೊ ಸ್ಲೀವ್ಸ್ಗೇನು ಹಾಫ್ ಇಂಚ್ ಅಲವೆನ್ಸ್ ಕೊಡಬೇಕು. ಅದೇ ಥರ ಕೆಳಗಡೆನೂ ಹಾಫ್ ಇಂಚು. ಇದೇ ಥರ ಹಾಫ್ ಇಂಚು. ಸೊ 1.5 ಇಂಚ್ ಅಲವೆನ್ಸ್ ಕೊಡ್ತೀನಿ. ಈ ಕಡೆ 1.5 ಇಂಚು. ಸೊ ಅದೇ ಥರ ಕೆಳಗಡೆವರೆಗೂ 1.5 ಇಂಚ್ ಕೊಡ್ತೀನಿ. ಸೊ ಯೂಶ್ವಲಿ ಹಿಂಗೆ. ಸೊ ಇದು ಅದೇ ಥರ ಪಿನ್ ಮಾಡ್ಕೊಂಡ್ಬಿಡಿ, ಸ್ಟ್ರೈಟಾಗಿರಲಿ. ಇಲ್ಲಿ ನೋಡಿ, ಇದು ನಮ್ಮದು ಲೈನು ಇಲ್ಲಿ ಸ್ಟ್ರೈಟಾಗಿದೆ ನೋಡಿ, ನಾಚು ಇಲ್ಲಿದೆ. ಸೊ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇದು ಇದು ತಿರ್ಗಾ ಅದೇ ಥರ ನಾಚ್ ಪಾಯಿಂಟ್ ಹಾಕ್ಕೊಂಡು ಹಾಫ್ ಇಂಚು, ಈ ಕಡೆನೂ ಹಾಫ್ ಇಂಚು ಸ್ಟಿಚ್ ಮಾಡಿಕೊಂಡು ಈ ಕಡೆ ಹಾಫ್ ಇಂಚು. ಆ್ಯಂಡ್ ದೆನ್ ಆ್ಯಸ್ ಇಟ್ ಈಸ್ ಸೇಮ್ ಈ ಸೈಡು 1.5 ಇಂಚ್ ಅಲವೆನ್ಸ್ ಕೊಡಿ. ಇದು ಸ್ಟ್ರೈಟಾಗಿರಲಿ, ಆವಾಗ ನಿಮಗೆ ಈ ಸೈಡ್ ಈವನ್ ಆಗಿರುತ್ತೆ. ಸೊ ನೋಡಿ, 2 ಪೀಸ್ ಕಟ್ ಮಾಡ್ಕೊಳ್ತಿದ್ದೀನಿ. 2 ಬ್ಯಾಕ್ ಪೋರ್ಷನ್ನು, 2 ಫ್ರಂಟ್ ಪೋರ್ಷನ್. ಸೊ ಈ 4 ರೆಡಿ ಮಾಡಿಕೊಂಡು ಒಂದರ ಮೇಲೆ ಒಂದು ಫ್ಲ್ಯಾಪ್ ಮಾಡಿ ನಾವು ಅಟ್ಯಾಚ್ ಮಾಡಬೇಕು. ಅದೇ ಥರ ಈ ಸೈಡು. ಸೊ ಈ ನಾಚ್ ಪಾಯಿಂಟು ಇವಾಗ ಎಲ್ಲ ಲೈನಿಂಗ್ ಪೀಸ್ ನಾನು ಕಟ್ ಮಾಡಾಯಿತು. ಇವಾಗ ನಾವು ಮೇಯ್ನ್ನ ಕಟ್ ಮಾಡಬೇಕು. ಸೊ ಇವಾಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ಕು ನನ್ನದು ವಿಡ್ತ್ ದೊಡ್ಡದಾಗಿದೆ. ಫ್ಯಾಬ್ರಿಕ್ ವಿಡ್ತ್ ದೊಡ್ಡದಾಗಿರೋದ್ರಿಂದ 2 ಫೋಲ್ಡ್ ಮಾಡಿಕೊಂಡು 4 ಫೋಲ್ಡ್ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ಯಾಬ್ರಿಕ್ ವಿಡ್ತ್ ಕಮ್ಮಿ ಇದ್ದರೆ ಏನು ಮಾಡಬೇಕು, ನಾವಿವಾಗ ಲೈನಿಂಗ್ ಕಟ್ ಮಾಡಿದ್ವಲ್ಲ ಆ ಥರ ಕಟ್ ಮಾಡಬೇಕು. ಸೊ ಇವಾಗ ನೋಡಿ, ಫ್ರಂಟು ಬ್ಯಾಕ್ ಎರಡೂ ಒಂದೇ ಇದರಲ್ಲಿ ಇಟ್ಟಿದ್ದೀನಿ. 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ 4 ಲೇಯರ್ ಇದೆ ಕೆಳಗಡೆ. ಓಕೆ. ಸೊ ಇವಾಗ ಸೇಮ್ ನಾವು ಪೇಪರ್ ಕಟ್ ಮಾಡ್ದಂಗೆ ನಾನು 2 ಫಸ್ಟ್ ಇಟ್ಬಿಡ್ತೀನಿ.
ಸೊ ಹಿಂಗೆ ಮಾಡಿಕೊಂಡು ನಮ್ಗೆ ಆಬ್ವಿಯಸ್ಲಿ ಲೆಂತು 40 ಬೇಕಾಗಿತ್ತಲ್ವ. ಸೊ ಈ ಶೋಲ್ಡರ್ ನೋಡಿ ಇಲ್ಲಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ತಿದ್ದೀನಿ. ಶೋಲ್ಡರ್ ಬಿಟ್ಬಿಟ್ಟು ನಾನು ಮೆಷರ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ 40 ಬೇಕು, ಪ್ಲಸ್ 1 ಇಂಚ್ ಅಲವೆನ್ಸು, ಸೊ 41. ಸೊ ನಾನು ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಸೊ ನಾನು ಹೇಳ್ದಂಗೆ ನಾರ್ಮಲ್ ಕುರ್ತಾಗೂ ಲೈನಿಂಗು, ಇವಾಗ ಟಾಪ್ಗೂ ಲೈನಿಂಗು 2 ಇಂಚಸ್ ವ್ಯತ್ಯಾಸ ಬರಬೇಕು. ಆವಾಗನೇ ಇಷ್ಟು ಡಿಫ್ರೆನ್ಸ್ ಇದ್ದರೆ ಓಕೆ. ನೀವು ಇದು ಟ್ರಾನ್ಸ್ಪರೆಂಟ್ ಬಟ್ಟೆ ಇಲ್ಲ, ತುಂಬ ತೆಳು ಬಟ್ಟೆ ಇದ್ದರೆ ನಿಮ್ಗೆ ಇಲ್ಲಿ ಲೈನಿಂಗ್ ಹಾಕಿದ್ರೆ ಇಷ್ಟು ದೂರ ಚೆನ್ನಾಗಿ ಕಾಣೋಲ್ಲ. ನೀವು ಹಾಕಿದ್ಮೇಲೆ ಇಟ್ ಲುಕ್ ವೆರಿ ಆಡ್. ಸೊ ನಾನು ಇವಾಗ ಹಿಂಗೆ ಇಟ್ಕೊಂಡು ಸೇಮ್ ಇವಾಗ ಪೇಪರ್ ಕಟ್ ಮಾಡಿದ್ವಲ್ಲ ಅದೇ ಥರನೇ ಕಟ್ ಮಾಡಬೇಕು. ಲೆಂತ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ನೋಡಿ, ಲೆಂತ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ನೆಕ್ ಶೇಪು ಸೊ 1 ಪಾಯಿಂಟ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿದ್ರೂ ಪರವಾಗಿಲ್ಲ. ಹೆಂಗಿದ್ರು ನಾವು ಸ್ಟಿಚ್ ಮಾಡಿದ್ಮೇಲೆ ಅದನ್ನು ಟ್ರಿಮ್ ಮಾಡ್ತೀವಿ. ಎಕ್ಸಾಕ್ಟಾಗಿ ಕಟ್ ಮಾಡಬೇಕು ಅಂತ ನೋಡಬೇಡಿ. ಅದಕ್ಕಂತ ತುಂಬ ಡಿಸ್ಟೆನ್ಸು ಕೊಡಬೇಡಿ, ಪಕ್ಕದಲ್ಲೇ ಅಷ್ಟೇ, 1 ಪಾಯಿಂಟ್ ಪಕ್ಕದಲ್ಲಿ ಹೀಗೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಸ್ಟಿಚ್ ಮಾಡುವಾಗ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಈಸಿಯಾಗಿರುತ್ತೆ ಸ್ಟಿಚ್ ಮಾಡಿದ್ಮೇಲೆ ಟ್ರಿಮ್ ಮಾಡ್ಕೊಳ್ಳೋಕ್ಕೆ. ಇವಾಗ ಎಲ್ಲ 4 ಸೈಡ್ಸು ಒಂದೇ ಸಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ಗೆ ಆರ್ಮ್ ರೌಂಡ್ ಶೇಪ್ ತೆಗಿಬೇಕು. ಫ್ರಂಟ್ಗೆ ನಾನು ಆರ್ಮ್ ರೌಂಡ್ ಶೇಪ್ ಮಾತ್ರ ತೆಗಿಬೇಕು. ಫ್ರಂಟ್ಗೆ ಆರ್ಮ್ ರೌಂಡ್ ಶೇಪ್ ಮಾತ್ರ ತೆಗಿಬೇಕು. ಇದು ಕಟ್ಟಾಯಿತು. ಸೊ ಬ್ಯಾಕ್ಗೆ ಏನು ಮಾಡಿದ್ವಿ, ನೆಕ್ ಶೇಪ್ ತೆಗೆದ್ವಿ ಅಲ್ವಾ. ಸೊ ಬ್ಯಾಕ್ಗೆ ನೆಕ್ ಶೇಪ್ ಮಾತ್ರ ತೆಗಿತೀವಿ. ಆ್ಯಂಡ್ ದೆನ್ ಸ್ಲೀವ್ ಪೋರ್ಷನ್ನ ಕಟ್ ಮಾಡಿಬಿಡೋಣ. ಸ್ಲೀವ್ ಪೋರ್ಷನ್ಗೂ ಅಷ್ಟೇ ನೋಡಿ, ನೀವು ಫ್ರಂಟ್ನ ಯಾವ ಥರ ಕಟ್ ಮಾಡ್ತಿರೋ ಸ್ಲೀವ್ಸ್ನ ಅದೇ ಥರ ಕಟ್ ಮಾಡಬೇಕು. ಫ್ರಂಟ್ನ ಈ ಡೈರೆಕ್ಷನಲ್ಲಿ ಕಟ್ ಮಾಡಿಬಿಟ್ಟು ಸ್ಲೀವ್ಸ್ನ ಈ ಡೈರೆಕ್ಷನಲ್ಲಿ ಕಟ್ ಮಾಡಬಾರ್ದು. ಸೊ ಯಾವ ಥರ ಫ್ರಂಟ್ನ ಕಟ್ ಮಾಡ್ತಿದ್ದೀರೋ ಆ ಥರನೇ ನೀವು ಸ್ಲೀವ್ಸ್ನೂ ಕಟ್ ಮಾಡಬೇಕು. ಸೊ ನೋಡಿ, ಅದೇ ಲೆಂತ್ ಡೈರೆಕ್ಷನಲ್ಲಿ ಇಟ್ಟು ಕಟ್ ಮಾಡ್ತಿದ್ದೀನಿ ನಾನು. ಇದು ಹಿಂಗೆ, ಇದು ಹಿಂಗೆ ಹಿಂಗೆ ಇಟ್ಕೊಂಡ್ರೂ ನಿಮಗೆ ಸ್ವಲ್ಪ ಸ್ಪೇಸ್ ಸೇವ್ ಆಗುತ್ತೆ. ಸೊ ಹಿಂಗೆ ಆಪೋಸಿಟಲ್ಲಿ ಅಂದರೆ ಫ್ಯಾಬ್ರಿಕ್ ಇದೆ ಪರವಾಗಿಲ್ಲ, ಫ್ಯಾಬ್ರಿಕ್ ಇಲ್ಲ ಅಂದರೆ ಸೊ ನೀವು ಹಿಂಗೆ ಹಾಕ್ಬಿಟ್ರೆ ಬಾಡಿ ಹಿಂಗಿರುತ್ತೆ, ಸ್ಲೀವ್ಸು ಹಿಂಗಿರುತ್ತೆ.
ಸ್ಟ್ರೈಟ್ ಆಗಿದೆಯಾ ಅಂತ ಗೊತ್ತಾಗೋದಕ್ಕೆ ನಿಮಗೆ ಈ ಲೈನ್ ಸ್ಟ್ರೈಟ್ ಆಗಿದ್ದರೆ ನಿಮ್ಮದು ಕಟಿಂಗ್ ಸ್ಟ್ರೈಟಾಗಿ ಬರುತ್ತೆ ಅಂತ ನೋಡಿ. ಸೊ ಹಿಂಗೆ ಕಟ್ ಹಾಕಿದ್ಮೇಲೆ ಇವಾಗ ಸ್ಲೀವ್ಸ್ ನಾನು ಕಟ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ಸ್ ನಾನು ಕಟ್ ಮಾಡಾಯಿತು. ಸೊ ಸ್ಲೀವ್ಸು 2 ಲೇಯರ್ ಕಟ್ ಮಾಡಿದ್ದೀವಿ, ಸೇಮ್ ಲೈಕ್ ಲೈನಿಂಗ್. ಇದು 2 ಲೇಯರು, ಇದು 2 ಲೇಯರ್, ಟೋಟಲಿ 4 ಪೀಸ್ ಇದೆ. ಸೊ 2 ಪೀಸ್ ರೈಟ್ಗೆ 2 ಪೀಸ್ ಲೆಫ್ಟಿಗೆ ಇದಾಯಿತು. ಬಾಡಿ ನಾನು ಕಟ್ ಮಾಡಾಯಿತು. ಸೊ ಇದೆಲ್ಲ ಹೆಂಗೆ ಸ್ಟಿಚ್ ಮಾಡೋದಂತ ನೋಡೋಣ.